ಉಪಚುನಾವಣೆಗೆ ಯೋಗೇಶ್ವರ್ ಸಜ್ಜಾಗಿದ್ರ ಇಂಥದ್ದೊಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕಂದ್ರೆ ಮತದಾರರಿಗೆ ಹಂಚೋದಕ್ಕೆ ಸೀರೆಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು. ಇದಕ್ಕೆ ಎವಿಡೆನ್ಸ್ ಕೂಡ ಲಭ್ಯವಾಗಿದೆ. ಯೋಗೇಶ್ವರ್ ಹೆಸರಿನ ಕರಪತ್ರ ಇದ್ದಂತ ಸೀರೆಗಳನ್ನ ಇದೀಗ ವಶಕ್ಕೆ ಪಡೆಯಲಾಗಿದೆ, ಜಪ್ತಿ ಮಾಡಲಾಗಿದೆ. ಸೀರೆ ಜೊತೆಯಲ್ಲಿ ಯೋಗೇಶ್ವರ್ ಅವರಿಗೆ ಮತವನ್ನ ಹಾಕಿ ಅಂತ ಮನವಿ, ಅಂದ್ರೆ ಮತದಾರರ ಹತ್ರ ಮನವಿ ಮಾಡ್ಕೊಳ್ತಾರ, ಆ ರೀತಿಯಲ್ಲಿ ಒಂದು ಕರಪತ್ರವನ್ನ ರೆಡಿ ಮಾಡಿಟ್ಟಿದ್ರು. ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ. ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಸೀರೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಸುಮಾರು 30,000 ಸೀರೆಗಳನ್ನ ವಶಕ್ಕೆ ಪಡೆಯಲಾಗಿರೋದು. ನಾವೀಗ ಆ ಕರಪತ್ರಗಳನ್ನ, ಆ ಸೀರೆಗಳನ್ನ ಗಮನಿಸ್ತಾ ಇದ್ದೀವಿ. ಆ ಸೀರೆ ಜೊತೆಯಲ್ಲಿ ಕರಪತ್ರಗಳು ಕೂಡ ಅಲ್ಲಿ ವಶಕ್ಕೆ ಪಡೆಯಲಾಗಿದೆ. ಹಾಗಾಗಿ ಇದು ಯೋಗೇಶ್ವರ್ಗೆ ಸೇರಿದ್ದು ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಎಲ್ಲ ಆಗ್ಬೇಕಾಗತ್ತೆ. ಈಗಷ್ಟೇ ಜಪ್ತಿ ಪಡೆಯಲಾಗಿದೆ, ವಶಕ್ಕೆ ಪಡ್ಕೊಳ್ಳಲಾಗಿದೆ. ಸೊ ಇಲ್ಲಿ ಚರ್ಚೆ ಏನು ಅಂದ್ರೆ, ಉಪಚುನಾವಣೆಗೆ ಹಾಗಾದ್ರೆ ಹುಣಸೂರಿನಿಂದ ರೆಡಿ ಆಗಿದ್ರ ಯೋಗೇಶ್ವರ್ ಅನ್ನೋದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ಸೀರೆಗಳು ಜಪ್ತಿಯಾಗಿದೆ, 30,000 ಸೀರೆಗಳು. ಅದ್ರ ಜೊತೆಯಲ್ಲಿ ನಾವೀಗ ಆ ಕರಪತ್ರವನ್ನ ಗಮನಿಸ್ತಾ ಇದೀವಲ್ಲ, ಯೋಗೇಶ್ವರ್ ಅವ್ರ ಫೋಟೋ ಇದೆ, ಜೊತೆಗೆ ಅವ್ರಿಗೆ ಮತವನ್ನ ಹಾಕಬೇಕು ಅಂತ ರಿಕ್ವೆಸ್ಟ್ ರೀತಿಯಲ್ಲಿ ಆ ಕರಪತ್ರವನ್ನೆಲ್ಲ ಪ್ರಿಂಟ್ ಮಾಡಿಸಿ ಈ ಗೋಡೌನ್ ನಲ್ಲಿ ಇಟ್ಟಿದ್ರು. ಸೊ ಮೈಸೂರಿನಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಈ ಸೀರೆಗಳನ್ನ ಜೊತೆಗೆ ಆ ಕರಪತ್ರಗಳನ್ನ ಈಗ ಜಪ್ತಿ ಮಾಡಿರೋದು, ವಶಕ್ಕೆ ಪಡ್ಕೊಂಡಿರೋದು. ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಮತದಾರರಿಗೆ ಆಮಿಷ ಒಡ್ಡೋದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಹಿಂದಿನಿಂದಲೂ ಕೂಡ ಎಲೆಕ್ಷನ್ ಅಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಬಟ್ ಇಲ್ಲಿ ಯೋಗೇಶ್ವರ್ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು ಹುಣಸೂರಿನಿಂದ ಅಂತ ಹೇಳೋದಕ್ಕೆ ಪ್ರಬಲವಾದಂತಹ ಸಾಕ್ಷ್ಯಗಳು ಇದೀಗ ಲಭ್ಯವಾಗಿದೆ ಅಂತ ಹೇಳಲಾಗ್ತಿದೆ ಮೇಲ್ನೋಟಕ್ಕೆ. ಬಟ್ ಯಾಕಂದ್ರೆ ಅದರಲ್ಲಿ ಈಗ ಕರಪತ್ರದಲ್ಲಿ ಯೋಗೇಶ್ವರ್ ಅವರ ಫೋಟೋ ಜೊತೆಗೆ ಅವ್ರಿಗೆ ಮತ ಹಾಕಬೇಕು ಅಂತ ರಿಕ್ವೆಸ್ಟ್ ರೀತಿಯಲ್ಲಿ ಆ ಪ್ರಿಂಟ್ ಎಲ್ಲ ಮಾಡಿಸಿ ರೆಡಿ ಮಾಡಿ ಇಟ್ಟಿದ್ರಲ್ಲ, ಇನ್ನೇನು ಹಂಚೋದಷ್ಟೇ ಬಾಕಿ ಇತ್ತು. ಯಾಕಂದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಆದ್ಮೇಲೆ. ಬಟ್ ಆಕಾಂಕ್ಷಿ ಆಗಿದ್ರ ಹಾಗಾದ್ರೆ ಹುಣಸೂರು ಸ್ಪರ್ಧೆಗೆ ಸೈನಿಕ ಅನ್ನೋದು ಈಗ ಚರ್ಚೆಗೆ ಈಡಾಗಿರೋದು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಪುಟ್ಟಪ್ಪ. ಎಲ್ಲ ಸಿದ್ಧತೆಯನ್ನ ಯೋಗೇಶ್ವರ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸೀರೆಗಳು ಜೊತೆಗೆ ಕರಪತ್ರಗಳು ಅವರಿಗೆ ಸೇರಿದ್ದು ಅನ್ನೋಂತ ಕನ್ಫರ್ಮೇಶನ್ ಈಗ ಸಿಕ್ಕಿದೆಯಾ? ಖಂಡಿತವಾಗಿಯೂ ಶರ್ಮಿತಾ, ಅಲ್ಲಿ ಯೋಗೇಶ್ವರ್ ಅವರ ಫೋಟೋ ಮತ್ತು ಮೈಸೂರಿನ ಬಿಜೆಪಿ ನಾಯಕರ ಎಲ್ಲ ಫೋಟೋಗಳು ಸಹ ಆ ಜಾಗದಲ್ಲಿ ಸಿಕ್ಕಿದೆ. ಪಾಂಪ್ಲೆಟ್ಗಳು ಸೇರಿದಂತೆ ಸುಮಾರು 30,000 ಸೀರೆಗಳನ್ನ ಮೈಸೂರಿನ ವಿಜಯನಗರ ಪೊಲೀಸರು ಸೀಸ್ ಮಾಡಿರುವಂತಹ ಘಟನೆ ನಡೆದಿದೆ. ಈ ಘಟನೆ ಹಿಂದೆ ಹುಣಸೂರು ಉಪಚುನಾವಣೆಯಲ್ಲಿ ಅಕ್ರಮ ಮಾಡುವುದಕ್ಕೆ ಇವೆಲ್ಲವನ್ನು ಸಹ ಸಿದ್ಧಪಡಿಸಿಕೊಂಡಿದ್ರು ಅನ್ನೋ ಬಗ್ಗೆಯೂ ಸಹ ಮಾಹಿತಿಗಳು ಲಭ್ಯವಾಗ್ತದೆ. ಖಚಿತ ಮಾಹಿತಿ ಆಧಾರದ ಮೇಲೆ ಮನೆಯೊಂದರ ಮೇಲೆ ದಾಳಿಯನ್ನ ಮಾಡಿದಾಗ ಸೀರೆಗಳನ್ನ ಇಂಡಿವಿಜುವಲ್ ಆಗಿ ಪ್ಯಾಕ್ ಮಾಡಿ ಅದರಲ್ಲಿ ಒಂದೊಂದು ಯೋಗೇಶ್ವರ್ ಮತ್ತು ಬಿಜೆಪಿ ನಾಯಕರ ಭಾವಚಿತ್ರ ಇರುವಂತಹ ಒಂದೊಂದು ಫೋಟೋಗಳನ್ನ ಅಳವಡಿಸ್ತಾ ಇದ್ದಂತ ಘಟನೆ ಸಿಕ್ಕಿದೆ. ಎಲ್ಲಾ ಸೀರೆಗಳು ಮತ್ತು ಅಲ್ಲಿದ್ದಂತ ಪೋಸ್ಟರ್ಗಳನ್ನ ಸೀಸ್ ಮಾಡಿರುವಂತಹ ಚುನಾವಣಾಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಸಹ ದಾಖಲು ಮಾಡಿದ್ದಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಯೋಗೇಶ್ವರ್ ಅವರು ಅಖಾಡಕ್ಕೆ ಬರುವ ಮುಂಚೆಯೇ ಈ ಮಟ್ಟಿಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಅಂದ್ರೆ ಅವರು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಒಳ ಒಪ್ಪಂದಗಳನ್ನ ಮಾಡ್ಕೊಂಡಿದ್ರ. ಮೈಸೂರಿನಲ್ಲಿ ಸಾರಾ ಮಹೇಶ್ ಅವರು ಮಾಡಿದ್ದಂತ ಆರೋಪ ಸತ್ಯವಾಗ್ತಾ ಇದೆಯಾ? ಹಾಗಾದ್ರೆ ಕೋರ್ಟ್ ನಲ್ಲಿ ಏನಾದ್ರೂ ಈ ರೀತಿಯಾದಂತ ತೀರ್ಪು ಬರ್ಲಿಲ್ಲ ಅಂದಿದ್ರೆ ನಿಜಕ್ಕೂ ಹುಣಸೂರು ಉಪಚುನಾವಣೆಯಲ್ಲಿ ಯೋಗೇಶ್ವರ್ ಅವರ ಸ್ಪರ್ಧೆ ಮಾಡ್ತಾ ಇದ್ರು, ಚುನಾವಣೆಯಿಂದ ವಿಶ್ವನಾಥ್ ಅವರು ಹಿಂದೆ ಸರಿತಾ ಇದ್ರ ಅನ್ನೋ ಬಗ್ಗೆಯೂ ಸಹ ಸಾಕಷ್ಟು ಚರ್ಚೆಗಳು ಆರಂಭವಾಗ್ತದೆ. ಈ ಬಗ್ಗೆ ಕಾಂಗ್ರೆಸ್ ಕಾನೂನು ಹೋರಾಟ ಮಾಡೋದಕ್ಕೂ ಸಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದು, ಇವತ್ತು ದೂರನ್ನು ಸಹ ಕೊಡೋದಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಾಂಗ್ರೆಸ್ ನಿಯೋಗ ತೆರಳ್ತಾ ಇದೆ. ಶರ್ಮಿತಾ, ಥ್ಯಾಂಕ್ ಯು ಪುಟ್ಟಪ್ಪ ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತೊಮ್ಮೆ ಹೊರಬಿತ್ತು ನಿತ್ಯ ರಹಸ್ಯ. ಆ ಹುಡುಗಿ ಎಲ್ಲಿ ಹೋದ್ಲು, ಏನಾದ್ಲು? ನಿತ್ಯಾನಂದ ಹೆಸರು ತಳುಕು ಯಾಕೆ? ಇದು ನಿತ್ಯಾನಂದ ರಹಸ್ಯ. ಅಸಲಿಗೆ ನಿತ್ಯಾನಂದ ಆಶ್ರಮದಲ್ಲಿ ಏನಾಗ್ತಾ ಇದೆ? ರಾತ್ರೋರಾತ್ರಿ ಖಾಕಿ ಪಡೆ ಆಶ್ರಮಕ್ಕೆ ಹಾಗಾದ್ರೆ ನುಗ್ಗಿದ್ದು ಯಾಕೆ? ನಿತ್ಯಾನಂದನ ಶಿಷ್ಯನ ಮಗಳು ನಿಜಕ್ಕೂ ಏನಾದ್ಲು? ಈ ಹಿಂದೆ ನಿತ್ಯಾನಂದ ಮೇಲೆ ಗಂಭೀರವಾದಂತ ಆರೋಪ, ಅದಾದ್ಮೇಲೆ ಕೋರ್ಟು ಕಚೇರಿ ಅಂತ ಸ್ಟೇಟ್ಮೆಂಟ್ಗಳು ಮಾಧ್ಯಮದಲ್ಲಿ ಸುದ್ದಿಯಾಗಿದ್ದು ಎಲ್ರಿಗೂ ಆ ವಿಚಾರ ನೆನಪಲ್ಲಿದೆ. ಈಗ ಮತ್ತೊಮ್ಮೆ ನಿತ್ಯಾನಂದನ ಆಶ್ರಮ ದೊಡ್ಡ ಮಟ್ಟದಲ್ಲಿ ಸುದ್ದಿ ಸದ್ದು ಮಾಡ್ತಾ ಇದೆ. ಅಸಲಿಗೆ ಹಾಗಾದ್ರೆ ಬೆಂಗಳೂರಿನಲ್ಲಿ ಆಗಿರೋದೇನು? ಗುಜರಾತ್ ನಿತ್ಯಾನಂದ ಆಶ್ರಮದಲ್ಲಿ
ಮಿಡ್ ನೈಟ್ ಅಲ್ಲಿ ಆಗಿರೋದೇನು? ನಿತ್ಯಾನಂದನ ಬೆಂಗಳೂರು ಟು ಗುಜರಾತ್ ಕರ್ಮಕಾಂಡ ಇದು. ನಿತ್ಯಾನಂದನ ಕರ್ಮಕಾಂಡದ ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಸೊ ನಿತ್ಯಾನಂದ ಆಶ್ರಮದಲ್ಲಿ ಹರೆಯದ ಯುವತಿ ನಾಪತ್ತೆಯಾಗ್ಬಿಟ್ಟಿದ್ದಾಳೆ. ನಿತ್ಯಾನಂದನ ಆಶ್ರಮದ ಶಿಷ್ಯನೇ ಕೊಟ್ಟಂತ ಸ್ಫೋಟಕವಾದಂತ ಹೇಳಿಕೆ ಅದು. ಹಾಗಾದ್ರೆ ಅಸಲಿಗೆ ಆಗಿರೋದೇನು? ನಿತ್ಯಾನಂದನ ಮಾತಿಗೆ ಮರುಳಾಗಿ ಆಶ್ರಮಕ್ಕೆ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ರು. 4 ಮಕ್ಕಳನ್ನ ಆಶ್ರಮಕ್ಕೆ ನಿತ್ಯಾನಂದನ ಶಿಷ್ಯ ಅವ್ರ ಮಕ್ಕಳನ್ನೇ ತಂದು ಸೇರಿಸಿದ್ರು. 4 ಜನ ಮಕ್ಕಳಲ್ಲಿ 18 ವರ್ಷದ ಮಗಳು ದಿಢೀರ್ ಅಂತ ಈಗ ನಾಪತ್ತೆ ಆಗಿದ್ದಾಳೆ. ಸೊ ಆ ವಿಚಾರವಾಗಿ ಅವ್ರ ತಂದೆಗೆ ಈಗ ಟೆನ್ಷನ್ ಆಗಿರೋದು. ಬೆಂಗಳೂರಿನ ನಿತ್ಯಾನಂದ ಗುರುಕುಲಕ್ಕೆ ಮಕ್ಕಳನ್ನ ಸೇರಿಸಿದ್ರು. ಸೊ ಹೆತ್ತವರಿಗೂ ಕೂಡ ಗೊತ್ತಾಗದಂತೆ ಗುಜರಾತ್ ಆಶ್ರಮಕ್ಕೆ ಮಕ್ಕಳನ್ನ 4 ಜನ ಮಕ್ಕಳನ್ನು ಶಿಫ್ಟ್ ಮಾಡಿದ್ದಾರೆ. ಅಹಮದಾಬಾದ್ ನಲ್ಲಿ 3 ಮಕ್ಕಳು, 18 ವರ್ಷದ ಮಗಳು ಹಾಗಾದ್ರೆ ಎಲ್ಲಿ ಹೋದ್ರು? ಶಿಫ್ಟ್ ಏನೋ 3 ಮಕ್ಕಳನ್ನ ಮಾಡಿದ್ದಾರೆ, ಕರ್ಕೊಂಬಂದ್ ಸೇರಿಸಿದ್ದು 4 ಮಕ್ಕಳನ್ನ ಆಶ್ರಮಕ್ಕೆ. ಅವ್ರು ಯಾರು ಅಂದ್ರೆ ನಿತ್ಯಾನಂದನ ಶಿಷ್ಯನೇ ಅವರು. ಅಂದ್ರೆ ಅವ್ರ ಮಾತಿಗೆಲ್ಲ ಮರುಳಾಗಿ ಆಶ್ರಮಕ್ಕೆ ತಂದು ಬಿಟ್ಟಿದ್ದಾರೆ. ಇಲ್ಲಿ 3 ಮಕ್ಕಳನ್ನೇನೋ ಬೇರೆ ಆಶ್ರಮಕ್ಕೆ ಶಿಫ್ಟ್ ಮಾಡಿದ್ದಾರೆ. ಆದ್ರೆ 18 ವರ್ಷದ ಮಗಳು ಈಗ ಎಲ್ಲಿ ಹೋದ್ಲು? ಆಶ್ರಮದವ್ರನ್ನ ಕೇಳಿದ್ರೆ 18 ವರ್ಷ ಆಗಿದೆ, ಆಕೆ ಮೇಜರ್ ಇದ್ದಾಳೆ, ಫ್ರೀಡಮ್ ಇದೆ, ಸ್ವತಂತ್ರ ಇದೆ, ಎಲ್ಲಿ ಹೋದ್ಲು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನೇರವಾಗಿ ನಿತ್ಯಾನಂದನ ವಿರುದ್ಧ ಆರೋಪವನ್ನ ಆ ಯುವತಿ ತಂದೆ ಮಾಡಿದ್ದಾರೆ. ಎಲ್ಲಿದ್ದಾನೆ ಹಾಗಾದ್ರೆ ನಿತ್ಯಾನಂದ? ಯುವತಿ ಏನಾದ್ಲು? ಅಸಲಿಗೆ ಇನ್ನೂ ಕೂಡ ಆಶ್ರಮದಲ್ಲಿ ಅಂತಹ ಚಟುವಟಿಕೆಗಳು ನಡೀತಾ ಇದೆಯಾ? ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ ನಿಮ್ ಮುಂದೆ ಇಡ್ತಾ ಇದೀವಿ. 18 ವರ್ಷದ ಮಗಳನ್ನ ಆಶ್ರಮಕ್ಕೆ ಸೇರಿಸಿರ್ತಾರೆ ನಿತ್ಯಾನಂದ ಆಶ್ರಮಕ್ಕೆ. ಒಟ್ಟು 4 ಜನ ಮಕ್ಕಳನ್ನ ಸೇರಿಸಿರೋದು. ಅದರಲ್ಲಿ ಈ 18 ವರ್ಷದ ಯುವತಿ ಕೂಡ ಇರ್ತಾಳೆ. ಆದ್ರೆ 3 ಮಕ್ಕಳನ್ನ ಬೇರೆ ಊರಿನಲ್ಲಿ ಆಶ್ರಮಕ್ಕೆ ಶಿಫ್ಟ್ ಮಾಡಿ 18 ವರ್ಷದ ಮಗಳನ್ನ ಆ ಯುವತಿಯನ್ನ ಹಾಗಾದ್ರೆ ಎಲ್ಲಿಟ್ರು? ಆಕೆ ನಾಪತ್ತೆಯಾಗಿದ್ದಾಳೆ ಅಂತ ಈಗ ಪೋಷಕರು ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಆಶ್ರಮದವ್ರಿಗೆ ಕೇಳಿದ್ರೆ ಆಕೆಗೆ 18 ವರ್ಷ ಆಗಿದೆ, ಮೇಜರ್ ಆಗಿದ್ದಾಳೆ, ಸ್ವತಂತ್ರ ಇದೆ, ಎಲ್ಲಿ ಹೋಗಿದ್ದಾಳೆ ಅಂತ ನಮ್ಮನ್ನ ಕೇಳಬೇಡಿ, ನಾವೆಲ್ಲ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಬೇಜವಾಬ್ದಾರಿಯುತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಕಂಗಾಲಾದಂತ ಯುವತಿಯ ತಂದೆ ಇದೀಗ ದೂರು ಕೊಟ್ಟಿದ್ದಾರೆ. ಜೊತೆಗೆ ನೇರವಾಗಿ ನಿತ್ಯಾನಂದನ ವಿರುದ್ಧನೇ ಅವರು ಆರೋಪವನ್ನ ಮಾಡಿದ್ದಾರೆ. ત્યારે કેટલાને લીધા હતા? બે હમણાં 3 બાળકો ને 2 બાળકો આપતા ને એક નતા આપતા. એક છોકરી હજી નથી આપી. હા હવે કોણ છે કે મને ખબર નથી. હા હા અને અંદર ગયા છે એના માતા પિતા. ಸೊ ಒಂದು ಕಡೆ ನಿತ್ಯಾನಂದನ ಆಶ್ರಮವನ್ನ ಗಮನಿಸ್ತಾ ಇದೀವಿ. ಇದು ಗುಜರಾತ್ನ ಆಶ್ರಮ. ಒಂದ್ ರೀತಿ ಆತಂಕದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಯಾಕಂದ್ರೆ ಉಳಿದಂತ 3 ಜನ ಮಕ್ಕಳನ್ನ ಅಲ್ಲಿಗೆ ಶಿಫ್ಟ್ ಮಾಡಿದೀವಿ ಅಂತ ಪೋಷಕರಿಗೆ ಹೇಳ್ತಾ ಇದ್ದಾರೆ ಆಶ್ರಮದವರು. ಬಟ್ ಇನ್ನೊಂದ್ ಕಡೆ ಪೋಷಕರ ಆಕ್ರಂದನವನ್ನ ಗಮನಿಸ್ತಾ ಇದೀವಲ್ಲ. ಸೊ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಖುದ್ದಾಗಿ ಅವರೇ ನಿತ್ಯಾನಂದನ ಈ ಮಾತುಗಳಿಗೆ ಆತ ಮಾಡ್ತಾನಲ್ಲ ಆಶೀರ್ವಚನ ಅಂತ, ಸೊ ಅದಕ್ಕೆಲ್ಲ ಮರುಳಾಗಿ ತನ್ನ 4 ಮಕ್ಕಳನ್ನ ಇದೇ ನಿತ್ಯಾನಂದನ ಆಶ್ರಮಕ್ಕೆ ಸೇರಿಸಿರ್ತಾರೆ. ಅದರಲ್ಲಿ 3 ಮಕ್ಕಳನ್ನ ಗುಜರಾತ್ ಅಹಮದಾಬಾದ್ನ ಆಶ್ರಮಕ್ಕೆ ಶಿಫ್ಟ್ ಮಾಡಿರ್ತಾರೆ ಆಶ್ರಮದವರು. ಬಟ್ ಮಧ್ಯದಲ್ಲಿ ಫೋಟೋ ತೋರಿಸ್ತಾ ಇದೀವಲ್ಲ ನಾಪತ್ತೆಯಾದ ಯುವತಿ ಅಂತ. ಸೊ ಈಕೆಗೆ 18 ವರ್ಷ, ಆದ್ರೆ ಈಕೆ ಮಾತ್ರ ಶಿಫ್ಟ್ ಮಾಡಿದಾರಲ್ಲ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಎಲ್ಲಿ ಹೋದ್ಲು ಈ 18 ವರ್ಷದ ಯುವತಿ ಅಂತ ಪೋಷಕರು ಇದೀಗ ಪ್ರಶ್ನೆ ಕೇಳಿದ್ರೆ ಆಶ್ರಮದವ್ರು ಹೇಳ್ತಿರೋದು ನಮಗ್ ಗೊತ್ತಿಲ್ಲ, 18 ವರ್ಷ ಆಗಿದೆ, ಆಕೆ ಮೇಜರ್ ಇದ್ದಾಳೆ, ಸ್ವತಂತ್ರಳು, ಎಲ್ಲಿ ಹೋಗಿದ್ದಾಳೆ ನಮ್ಮನ್ನ ಕೇಳಬೇಡಿ ಅಂತ ಹೇಳ್ತಾ ಇದ್ದಾರೆ. 4 kids I have, 3 daughters and 1 son. All of them I made them to join in Nityananda Gurukul in Bangalore. They faced lot of challenges there, no approval and all. They, without my knowledge, they moved here. I am asking a request. How come my child is missing? How come such a big school my child can be missed? And it is not first time. It is the 4th time as a volunteer. Now, for me, this is the situation. સર I am not able to give a message to her. I need your help. She told that I am not the right person to be contacted. When they are taking my kids here, the kid is not here. They are such a big organization. They are coolly telling she is traveling. I don't know where she has traveled. How come they say? Because they are telling it is 18-year-old. मतलब किसी के साथ भेज देंगे क्या? What nonsense we are talking about? For me, this is the situation. स्वामी नित्यानंद जी का परिवार में बहुत कुछ अंदर चल रहा है. It is very serious. It is not known to Swami ji. Something very serious.
Even Swamiji give any tomorrow any speech about no, I'm all okay. No, something very seriously they are spoiling the organization. Then something very seriously happening. Whether Swamiji knows or not, I don't know. Because if Swamiji knows, definitely it would have not happened. I would have not even gone. There is a big unnecessary things are happening. 18-year-old bacha, that my daughter, he is given a video that it's very difficult to say that she has been something bad thing has happened. Where it has happened? In that case, why you are not given FIR? That is a minor girl. And tomorrow it is going to be Human Rights Commission. All the child rights, everybody is supposed to be there. How come they can give that? And they are telling that they are claiming that it is known to माँ बाप and माँ बाप has not taken action. If that is the case, माँ बाप अंदर आ गया तो माँ बाप के पास दौड़ के आना है ना. ಇದು 18 ವರ್ಷ ಯುವತಿ ಇದ್ದಾಳಲ್ಲ, ಆಕೆಯ ತಂದೆ ಮಾಡಿರುವಂತ ಆರೋಪ. ಈಗ ಅತ್ಯಾಚಾರ ಆಗಿದೆ, ಹಲ್ಲೆ ಮಾಡ್ತಿದ್ದಾರೆ, ನನಗೆ ಜೀವ ಬೆದರಿಕೆ ಇದೆ, ನನ್ನ ಜೀವ ಡೇಂಜರ್ ನಲ್ಲಿದೆ ಅಂತ ಸೆಲ್ಫಿ ವಿಡಿಯೋವನ್ನ ಮಾಡಿದ್ದಾಳೆ. ನಿತ್ಯಾನಂದನ ಶಿಷ್ಯನ ಮಗಳು, ಆಶ್ರಮದಲ್ಲೇ ಇದ್ದೀನಿ, ನನ್ನನ್ನ ರಕ್ಷಿಸಿ ಅಂತ ಆಕೆ ಸೆಲ್ಫಿ ವಿಡಿಯೋವನ್ನ ಮಾಡಿ ತನ್ನ ಅಳಲನ್ನ ತೋಡ್ಕೊಂಡಿದ್ದಾಳೆ. ಆಶ್ರಮದಲ್ಲಿ ತನಗೆ ಯಾವ ರೀತಿ ಟಾರ್ಚರ್ ಆಗ್ತಾ ಇದೆ, ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ, ಅದನ್ನ ಆಕೆ ಬಿಚ್ಚಿಟ್ಟಿದ್ದಾಳೆ. ಆಶ್ರಮಕ್ಕೆ ಅಪ್ಪ ಅಮ್ಮ ಬಂದಿರೋದು ಯುವತಿಗೆ ಗೊತ್ತಾಗಿದೆ. ಆದ್ರೆ ನಿತ್ಯಾನಂದ ಆಶ್ರಮದಲ್ಲಿ ಮಾತ್ರ 18ರ ಯುವತಿ ಕಣ್ಮರೆಯಾಗಿದ್ದಾಳೆ. ಅನುಮಾನಕ್ಕೆ ಪುಷ್ಟಿಯನ್ನ ಕೊಡ್ತಾ ಇದೆ ಯುವತಿ ಮಾಡಿರುವಂತ ವಿಡಿಯೋ. Just outside the building, trying to drag me out of this place. And as I read to you all, what is happening to me is completely illegal. And my mom and my dad are trying to drag me out of this place. There is a man, his name is Shankarananda, who physically misbehaved with me, who physically abused me. Shankarananda is a man who lived here as a brahmachari, who's literally half the age of my mother, and he raped me, he behaved with me, he sexually abused me, and after I shared this entire trauma with my mom, still she allowed him to stay with her, and he's still living with her, and my dad, they're all there together. Now they have ganged up against me and trying to drag me out of this place. And all of you can tell, which daughter will want to go back to a mother who's living with. ಹಾಗಾದ್ರೆ ಈ ಪ್ರಕರಣದಲ್ಲಿ ಏನಾಗಿದೆ, ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಆ ಯುವತಿಯ ಪೋಷಕರು, ಅದರಲ್ಲೂ ಅವ್ರ ತಂದೆ ಹೇಳ್ತಿದ್ದಾರೆ ಎಲ್ಲಿ ಹೋಗಿದ್ದಾಳೆ ಏನು ಅಂತ ಗೊತ್ತಾಗ್ತಿಲ್ಲ, ಆಶ್ರಮದವರು ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ ಅಂತ. ಆ ಯುವತಿ ಒಂದು ವಿಡಿಯೋ ಮಾಡಿದಾಳೆ. ಹಾಗಾದ್ರೆ ಬೆಂಗಳೂರಿನ ಆಶ್ರಮದಲ್ಲೇ ಇದ್ದಾಳ, ಏನಾಗ್ತಿದೆ ಆಶ್ರಮದಲ್ಲಿ? ಹಾಗಾದ್ರೆ ಖಂಡಿತ ಶರ್ಮಿತಾ, ಒಂದು ಯುವತಿ ಬಿಟ್ಟಿರುವಂತಹ ವಿಡಿಯೋಯಿಂದ ಸಾಕಷ್ಟು ಒಂದು ರೀತಿಯ ಅನುಮಾನಗಳು ಕೂಡ ಎಡೆ ಮಾಡಿಕೊಡ್ತಿದೆ. ಅದರಲ್ಲೂ ಪ್ರಮುಖವಾಗಿ ನಿತ್ಯಾನಂದನ ಆಶ್ರಮದಲ್ಲಿ ಏನಾಗ್ತಿದೆ ಅನ್ನುವಂತ ಅನುಮಾನಗಳು ಈ ಒಂದು ವಿಡಿಯೋದಿಂದ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂದ್ರೆ ನಿತ್ಯಾನಂದನ ಶಿಷ್ಯ ಓರ್ವ ತಮ್ಮ 4 ಜನ ಮಕ್ಕಳನ್ನು ಕೂಡ ಅಷ್ಟೇ ಬೆಂಗಳೂರಿನ ಬಿಡದಿ ಸಮೀಪ ಇರುವಂತ ನಿತ್ಯಾನಂದನ ಆಶ್ರಮಕ್ಕೆ ಅಲ್ಲಿ ಬಿಟ್ಟಿರ್ತಾರೆ. ಆದ್ರೆ ಕೆಲವು ದಿನಗಳ ಹಿಂದೆ ಆ ಒಂದು 4 ಜನ ಮಕ್ಕಳನ್ನು ಕೂಡ ಅಷ್ಟೇ ಆ ಒಂದು ಹೆತ್ತವರ ಒಂದು ಗಮನಕ್ಕೂ ಬಾರದ ರೀತಿಯಲ್ಲಿ ನಿತ್ಯಾನಂದ ಬಿಡದಿ ಆಶ್ರಮದಿಂದ ಅಹಮದಾಬಾದ್ ನಲ್ಲಿರುವಂತಹ ನಿತ್ಯಾನಂದ ಆಶ್ರಮಕ್ಕೆ ಅವರೆಲ್ಲರನ್ನು ಕೂಡ ಅಷ್ಟೇ ಕಳಿಸ್ಕೊಡ್ತಾರೆ. ಆದ್ರೆ ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಎಲ್ಲಾ ರೀತಿಯಂತ ಬದಲಾವಣೆಗಳು ಕೂಡ ಆಗಿರುವಂತದ್ದು. ಜೊತೆಗೆ ಆ ಒಂದು ಯುವತಿ 18 ವರ್ಷದ ಯುವತಿಯವರುಗಳು ಕೂಡ ಅಷ್ಟೇ ಅದೇ ಒಂದು ಅಹಮದಾಬಾದ್ ನಲ್ಲಿರುವಂತಹ ನಿತ್ಯಾನಂದನ ಆಶ್ರಮದಿಂದ ಆಕೆ ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆದಂತಹ ಬಳಿಕ ಆಕೆಯ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಕಲೋಕೆ ಕೆತ್ತವರು ಕೂಡ ಅಷ್ಟೇ ಹರಸಾಹಸ ಪಡ್ತಿದ್ದಾರೆ. ಬೆಂಗಳೂರಿನ ಬಿಡದಿ ಸಮೀಪ ಇರುವಂತಹ ನಿತ್ಯಾನಂದನ ಆಶ್ರಮದ ಬಳಿ ಹೋಗಿ ಕೂಡ ಅಷ್ಟೇ ಅವರು ತಮ್ಮ ಮಕ್ಕಳ ಬಗ್ಗೆ ವಿಚಾರ ಮಾಡಿದಂತ ಸಂದರ್ಭದಲ್ಲಿ, ನಿಮ್ಮ ಮಕ್ಕಳು ಈ ಒಂದು ಆಶ್ರಮದಲ್ಲಿ ಯಾರೂ ಇಲ್ಲ, ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತುವಂತ ಒಂದು ಉಡಾಫೆ ಉತ್ತರವು ಕೂಡ ಒಂದು ಹೆತ್ತವರಿಗೆ ಕೊಡ್ತಿದ್ದಾರೆ. ಜೊತೆಗೆ ಅಹಮದಾಬಾದ್ನ ಒಂದು ನಿತ್ಯಾನಂದನ ಆಶ್ರಮದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಅರ್ಥ ಪೋಷಕರು ಅಲ್ಲಿಗೂ ಹೋಗಿ ತಮ್ಮ ಮಕ್ಕಳನ್ನ ನೋಡ್ಬೇಕು ಅಂತ ಸುಮಾರು 4-5 ಬಾರಿ ಪ್ರಯತ್ನ ಮಾಡಿದ್ರು ಕೂಡ ಆ ಒಂದು ಮಕ್ಕಳನ್ನ ತೋರಿಸಿಲ್ಲ. ಕೊನೆಯದಾಗಿ ಅವರು ಗುಜರಾತ್ನ ಪೊಲೀಸರ ಮೊರೆ ಹೋಗ್ತಾರೆ. ಮತ್ತೆ ಅವರ ಮಕ್ಕಳಿಗೆ ಎಲ್ಲಿದ್ದಾರೆ ಏನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಗ್ತಾ ಇಲ್ಲ ಅನ್ನಂತಹ ಸಮಯದಲ್ಲಿ ಗುಜರಾತ್ನ ಪೊಲೀಸರ ಸಮ್ಮುಖದಲ್ಲಿ ಅವರು ಆ ಒಂದು ಆಶ್ರಮಕ್ಕೆ ಹೋಗಿ ನೋಡಿದಂತಹ ವೇಳೆಯಲ್ಲಿ ಕೇವಲ 3 ಮಕ್ಕಳನ್ನ ಮಾತ್ರ ಆಶ್ರಮದವರು ಹೆತ್ತವರಿಗೆ ತೋರಿಸ್ತಾರೆ. ಉಳಿದಂತ ಓರ್ವ ಯುವತಿಯನ್ನು ಕೂಡ ಆಶ್ರಮದವರಿಗೆ ತೋರಿಸಲ್ಲ. ಆ ಯುವತಿಯ ಬಗ್ಗೆ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಯುವತಿ ಯಾರು, ಎಲ್ಲಿದ್ದಾರೆ, ಈಗ ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಒಂದು ಮಾಹಿತಿ ಗೊತ್ತಾಗಲ್ಲ. ಜೊತೆಗೆ ಆ ಒಂದು ಆಡಳಿತ ಮಂಡಳಿಯವರನ್ನ ಕೇಳಿದಂತ ಸಂದರ್ಭದಲ್ಲಿ ಆ ಒಂದು ಯುವತಿಗೆ 18 ವರ್ಷ ಆಗಿದೆ, ಎಲ್ಲೋಗಿದ್ದಾಳೆ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯಂತಹ ಒಂದು ಮಾಹಿತಿ ಇಲ್ಲ ಅನ್ನುವಂತಹ ಮಾತನ್ನ ಮಾತ್ರ ಹೇಳ್ತಾರೆ. ಇದಾದಂತಹ ಕೆಲವೇ ಕ್ಷಣಗಳಲ್ಲಿ ಆ ಒಂದು ಯುವತಿ ಒಂದು ವಿಡಿಯೋವನ್ನ ಬಿಟ್ಟಿದ್ದಾರೆ. ಆ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಆ ಒಂದು ಯುವತಿ ಕೂಡ ಹೇಳ್ತಾಳೆ, ಅಂದ್ರೆ ಆಶ್ರಮದಲ್ಲಿ ಲೈಂಗಿಕ ದೌರ್ಜನ್ಯ ಆಗ್ತಿದೆ ಮತ್ತು ಆಶ್ರಮದಲ್ಲಿ ನನ್ನ ಕೆಟ್ಟದಾಗಿ ಬಳಸ್ಕೊಡ್ತೇನೆ ಅನ್ನಂತಹ ಹೇಳಿಕೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿ ಕೊಟ್ಟಿರುವಂತದ್ದು.
ಜೊತೆಗೆ ಈ ಒಂದು ಸಂಬಂಧವಾಗಿ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ಕೂಡ ಅಷ್ಟೇ ಆ ಒಂದು ಹೆತ್ತವರು ದೂರು ಕೊಡುವಂತ ಒಂದು ಸಾಧ್ಯತೆಗಳಿದ್ದು ಬೆಂಗಳೂರಿನ ಬಿಡದಿ ಪೊಲೀಸರು ಈ ಒಂದು ಪ್ರಕರಣದ ಬೆನ್ನತ್ತಿ ತನಿಖೆಯನ್ನ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ನೋಡ್ಬೇಕಾಗಿರುತ್ತೆ ಶರ್ಮಿತಾ. ಓಕೆ, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮ ಇನ್ಫಾರ್ಮೇಶನ್ಗೆ. ಸಿದ್ದರಾಮಯ್ಯ ಪ್ಲಾನ್ ಬಿಗ್ ಸಕ್ಸಸ್. ಡಿಸೆಂಬರ್ ನಲ್ಲಿ ಬೀಳುತ್ತೆ ವಿಕೆಟ್. ಒಬ್ರಲ್ಲ ಇಬ್ಬರಿಗೆ ಸಿದ್ದು ಕಾಲ್ ಶೀಟ್. ಸಿದ್ದು ಕೈಗೆ ಮಧು. ಜೆಡಿಎಸ್ ತೊನಿತಾರ ಮಧು ಬಂಗಾರಪ್ಪ. ಜೆಡಿಎಸ್ ನಲ್ಲಿ ಬೆಳವಣಿಗೆ ಕಷ್ಟ ಅನ್ನೋ ಲೆಕ್ಕಾಚಾರವನ್ನ ಹಾಕೊಂಡು ಇದೀಗ ತೆನೆಯನ್ನ ಇಳಿಸಿ ಕಾಂಗ್ರೆಸ್ ಪಕ್ಷವನ್ನ ಸೇರೋದಕ್ಕೆ ಮಧು ಬಂಗಾರಪ್ಪ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳನ್ನ ನೋಡ್ಕೊಂಡೆ ರಾಜಕೀಯವಾಗಿ ಯಾವ ಪಕ್ಷಕ್ಕೆ ಹೋದ್ರೆ ನಾನು ಬೆಳಿಬಹುದು, ಯಾರೆಲ್ಲ ತನಗೆ ಆಪ್ತರಿದ್ದಾರೆ, ಯಾರ ಜೊತೆಯಲ್ಲಿ ಇದ್ರೆ ತನಗೆ ರಾಜಕೀಯದಲ್ಲಿ ಫ್ಯೂಚರ್ ಇದೆ ಅಂತೆಲ್ಲ ಯೋಚನೆಯನ್ನ ಮಾಡಿದಾರಂತೆ ಮಧು ಬಂಗಾರಪ್ಪ ಅವರು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆ ಎಲ್ಲ ಆಗಿದೆಯಂತೆ. ಈ ಹಿಂದೆ ನಾವು ನೋಡಿದ್ವಿ, ಲಾಸ್ಟ್ ಎಲೆಕ್ಷನ್ ಆಗಿತ್ತಲ್ಲ, ಲೋಕಸಭೆ ಎಲೆಕ್ಷನ್ ಅಲ್ಲಿ ಮಧು ಬಂಗಾರಪ್ಪ ಅವರನ್ನ ನಿಲ್ಲಿಸಲಾಗಿತ್ತು. ಅಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಅಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಮಧು ಬಂಗಾರಪ್ಪ ಅವರನ್ನ ನಿಲ್ಲಿಸಿದಂತ ಟೈಮ್ ನಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಲ್ಲಿ ಅಂದ್ರೆ ಶಿವಮೊಗ್ಗದಲ್ಲಿ ಉಸ್ತುವಾರಿನ ನೀಡಲಾಗಿತ್ತು. ಆ ಟೈಮ್ ನಲ್ಲಿ ಬಹಳ ಆಪ್ತರಾಗಿದ್ರು ಮಧು ಬಂಗಾರಪ್ಪ ಹಾಗೇನೆ ಡಿ.ಕೆ. ಶಿವಕುಮಾರ್. ಇದೀಗ ಜೆಡಿಎಸ್ ಪಕ್ಷವನ್ನೇ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಪರ್ಮನೆಂಟ್ ಆಗಿ ಹೋಗೋ ನಿಟ್ಟಿನಲ್ಲಿ ಮಧು ಬಂಗಾರಪ್ಪ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಜೊತೆಯಲ್ಲಿ ಒಂದು ರೌಂಡಿನ ಮಾತುಕತೆಯೆಲ್ಲ ಆಗಿದೆಯಂತೆ. ಇನ್ನು ಮಧು ಜೊತೆಗೆ ಶಾರದಾ ಪೂರ್ಯ ನಾಯ್ಕ್ ಅವರು ಕೂಡ ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಡಿಸೆಂಬರ್ ನಲ್ಲಿ ಕಾಂಗ್ರೆಸ್ ಸೇರ್ಪಡೆಗೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಗಳು ಆಗ್ತಾ ಇದೆಯಂತೆ. ಸಿದ್ದರಾಮಯ್ಯ ಅವರ ಜೊತೆ ಕೂಡ ಈ ಬಗ್ಗೆ ಮಾತುಕತೆ ಎಲ್ಲ ಆಗಿದೆಯಂತೆ. ಸೊ ಇಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ಏನಂದ್ರೆ, ಮಧು ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಕಾಂಗ್ರೆಸ್ ಶಿವಮೊಗ್ಗ ಭಾಗದಲ್ಲಿ ಸ್ಟ್ರಾಂಗ್ ಆಗುತ್ತೆ ಅನ್ನೋದು. ಮಧು ಬಂಗಾರಪ್ಪ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರ್ತಾರ? ಮಧು ಜೊತೆಗೆ ಶಾರದಾ ಪೂರ್ಯ ನಾಯ್ಕ್ ಕೂಡ ಕೈಗೆ ಹೋಗ್ತಾರ? ಈ ಬಗ್ಗೆ ಬೇಕು ಮುಂಚೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನು ಮಾತುಕತೆ ಯಾವ ಹಂತದಲ್ಲಿದೆ, ಯಾವಾಗ ಈ ಸೇರ್ಪಡೆಯಲ್ಲ ಆಗಬಹುದು, ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಮಧು ಬಂಗಾರಪ್ಪ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರ? ಮಾತುಕತೆ ಯಾವ ಹಂತದಲ್ಲಿದೆ? ಬಹುಶಃ ಇದು ಲಾಸ್ಟ್ ಟೈಮ್ ಅವರು ಮೈತ್ರಿ ಅಭ್ಯರ್ಥಿ ಆಗಿದ್ರಲ್ಲ, ಡಿ.ಕೆ. ಶಿವಕುಮಾರ್ ಚುನಾವಣೆ ಉಸ್ತುವಾರಿ ಹೊತ್ತಿದ್ರಲ್ಲ ಶಿವಮೊಗ್ಗದಲ್ಲಿ, ಅದ್ರ ಎಫೆಕ್ಟ್ ಅಂತ ಹೇಳ್ಬೋದಾ? ಶರ್ಮಿತಾ ಶೆಟ್ಟಿ, ಜೆಡಿಎಸ್ ನಲ್ಲಿ ಮುಂದಿನ ರಾಜಕೀಯ ಭವಿಷ್ಯ ತುಂಬಾ ಕಷ್ಟ ಅನ್ನೋದು ಮಧು ಬಂಗಾರಪ್ಪ ಲೆಕ್ಕಾಚಾರ. ಈಗಾಗಲೇ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಮಧು ಬಂಗಾರಪ್ಪ ಅವರನ್ನ ಕಾಂಗ್ರೆಸ್ಗೆ ಬರುವಂತೆ ಕೇಳ್ಕೊಳ್ತಿದ್ದಾರೆ. ಅಲ್ಲದೆ ಡಿ.ಕೆ. ಶಿವಕುಮಾರ್ ಅವರಿಗೆ ತುಂಬಾ ಆತ್ಮೀಯರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಕಳೆದ ಬಾರಿ ಅವರು ಕಾಂಗ್ರೆಸ್ಗೆ ಸೇರ್ಬೇಕಾಗಿತ್ತು. ಹಾಗಾಗಿ ಇದೀಗ ಡಿ.ಕೆ. ಶಿವಕುಮಾರ್ ಜೊತೆ ಒಂದು ಹಂತದ ಮಾತುಕತೆ ನಡೆಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ನಾನು ಕ್ಲಿಯರೆನ್ಸ್ ಕೊಡ್ತೀನಿ, ಆದ್ರೆ ನೀವು ಸಿದ್ದರಾಮಯ್ಯ ಜೊತೆ ಅವರು ಐಂದ ನಾಯಕರಿದ್ದಾರೆ, ಅವ್ರ ಜೊತೆ ನೀವು ಗ್ರೀನ್ ಸಿಗ್ನಲ್ ತಗೊಳ್ಳಿ ಅಂತ ಸೂಚನೆ ಕೊಟ್ಟಿದ್ರು. ಇದರ ಭಾಗವಾಗಿ ಕಳೆದ ವಾರ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಶಿವಮೊಗ್ಗದ ಜೋಗ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಆ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ತಮ್ಮ ಆಪ್ತರನ್ನ ಕಳಿಸಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಮತ್ತು ಅವ್ರ ಜೊತೆಗೆ ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕಿ ಶಾರದಾ ಪೂರ್ಯ ನಾಯ್ಕನ ಕರೆದುಕೊಂಡು ಬರುವ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಈ ಡಿಸೆಂಬರ್ ಅಂತ್ಯದಲ್ಲಿ ಒಂದು ವೇಳೆ ಜೆಡಿಎಸ್ ಬಿಜೆಪಿಗೆ ಬಹಿರಂಗವಾಗಿ ಬೆಂಬಲ ಕೊಟ್ಟರೆ ಆ ಕೂಡಲೇ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಒಂದು ವೇಳೆ ಡಿಸೆಂಬರ್ ನಲ್ಲಿ ಅವರು ಜೆಡಿಎಸ್ ಬಿಜೆಪಿ ಜೊತೆ ಕೈ ಜೋಡಿಸಿಲ್ಲ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಮಾಡಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ಮುಖಾಂತರ ಶಿವಮೊಗ್ಗ ರಾಜಕಾರಣದಲ್ಲಿ ಕಾಂಗ್ರೆಸ್ ನಾಯಕತ್ವ ವಹಿಸಲು ಮಧು ಬಂಗಾರಪ್ಪ ಪ್ಲಾನ್ ಅನ್ನು ಮಾಡಿರೋದು. ಈ ಪ್ಲಾನ್ಗೆ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಕೂಡ ಒಲವನ್ನು ತೋರಿಸಿದ್ದಾರೆ. ಆ ಮುಖಾಂತರ ಜೆಡಿಎಸ್ ನಲ್ಲಿ 2 ವಿಕೆಟ್ ಪತನ ಆಗಲಿದೆ ಅಂತ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ಇದೀಗ ಟಗರಿಗೆ ಟಕ್ಕರ್ ಮೈತ್ರಿ ಪಂಚರ್ ನೋಡೋಣ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ